ಜನರು ಬರೋದನ್ನ ಕಣ್ಕಾಣಲ್ವ ಇವನ್ಗೆ. ಇವಾಗ ಒಬ್ಬರು ಜೀವ ತೆಗಿತಿದ್ದ. ಗಾಡಿ ಓಡ್ಸಕ್ ಬರಲ್ಲ ಅಂದ್ಮೇಲೆ ರೋಡ್ ಮೇಲೆ ತಕೋ ಬರ್ಬಾರ್ದು. ಏನಣ್ಣ ನೋಡ್ಕೊಂಡು ಓಡ್ಸಿ. ಗಾಡಿ ಇಲ್ಲಿ ಅಂತ ಕೇಳ್ತಿದ್ರಲ್ವಾ, ಬನ್ನಿ ತೋರ್ಸೋಣ. ಗಾಡಿ ಪರಿಸ್ಥಿತಿ ನೋಡಿದ್ರೆ ನನ್ಗೆ ಬೇಜಾರಾಗ್ತಿದೆ ಗುರು. ಒಂದು ವಾರದ ಹಿಂದೆ ನಾನು ಮೈಸೂರಿಗೆ ಹೊರಟಿದ್ದೆ. ಆ ಟೈಮಲ್ಲಿ ಕೈ ಕೊಡ್ತು ಗಾಡಿ. ಸೊ ಡೈರೆಕ್ಟ್ ತಗೊಂಡೋಗ್ಬಿಟ್ಟು ಗ್ಯಾರೇಜ್ ಅಲ್ಲಿ ಬಿಟ್ಟಾಗ ಅವ್ರು ಹೇಳಿದ್ರು ಫ್ಯೂಲ್ ಪಂಪ್ ಹೋಗಿದೆ. ಅವರು ತುಂಬಾ ಇಶ್ಯೂಸ್ಗಳು ಹೇಳಿದ್ರು. ಸೊ ನಾನು ಹೇಳಿದೆ ಗಾಡಿನ ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಡಿ, ಬಿಕಾಸ್ ನಾನು ರೈಡ್ಗೆ ಹೋಗ್ಬೇಕು ಅಂತ. ಅವ್ರು ಹೇಳಿದ್ರು ಗಾಡಿ ಬಿಟ್ಟೋಗಿ ರೆಡಿ ಮಾಡ್ಕೊಡ್ತೀವಿ ಅಂತ. ಆಮೇಲೆ ನೆಕ್ಸ್ಟ್ ಡೇ ಫೋನ್ ಮಾಡಿ ಹೇಳ್ತಾರೆ ನಿಮ್ ಗಾಡಿ ಪಾರ್ಟ್ ಸಿಗ್ತಾ ಇಲ್ಲ, ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗುತ್ತೆ ನೀವು ಅಂತ. ಜಸ್ಟ್ ಫ್ಯೂಲ್ ಪಂಪ್ಗೆ 6000 rupees ಆಯ್ತು. ಇನ್ನು ಗಾಡಿಲಿ ಬೇರೆ ಬೇರೆ ಕೆಲಸಗಳು ಮಾಡಿದ್ದಾರೆ. ಸೊ ಫೈನಲ್ ಆಗಿ ಎಷ್ಟು ಬಿಲ್ ಆಗುತ್ತೆ ಅಂತ ಐಡಿಯಾ ಇಲ್ಲ ನಂಗೆ. ಜೊತೆಗೆ ಗಾಡಿ ಕೊಡಕ್ಕೆ ಇನ್ನು 4 ದಿವಸ ಟೈಮ್ ತಗೊಂಡಿದ್ದಾರೆ, ಬಿಕಾಸ್ ಗಾಡಿಗಿರೋ ಸ್ಪೇರ್ ಸಿಗ್ತಾ ಇಲ್ಲ ಅಂತೆ. ನಾನ್ ಬೇರೆ 19 ಡೇಟ್ಗೆ ಆಲ್ ಓವರ್ ಕರ್ನಾಟಕ ಟ್ರಿಪ್ ಮಾಡೋಣ ಅಂತ ಅನ್ಕೊಂಡಿದ್ದೇನೆ. ದೇವ್ರ ದಯದಿಂದ 19 ಡೇಟ್ ಒಳಗಡೆ ಗಾಡಿ ಸಿಕ್ಕಿದ್ರೆ ಸಾಕಪ್ಪ. ನನ್ನ ಪ್ರಕಾರ 17-18 ಸಿಗುತ್ತೆ ಅನ್ಕೋತೀನಿ. ಸ್ಟಿಲ್ ನೋಡೋಣ ಏನಾಗುತ್ತೆ ಅಂತ. And with that, the 2023 season comes to an end.